ಶ್ರೀ ಗುರುಭ್ಯೋ ನಮಃ. ಎಲ್ಲ ಮಹನೀಯರಿಗಳಿಗೂ ನಮಸ್ಕಾರ. ಇಂದಿನ ವಿಡಿಯೋ ಪ್ರಾರಂಭಿಸುವುದಕ್ಕೆ ಮೊದಲು ಒಂದು ಸುಭಾಷಿತವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಕೃತ ಸುಭಾಷಿತ ಹೀಗೆ ಇದೆ: ಸುಖಾನುಧ್ಯಾನ ನಿರತ ಜೀವ ಮಾಯಾ ವಿಮೋಹಿತಾ ಯಥಾರ್ಥ ಸುಖಹೇತುಂ ನಧ್ಯಾಯಂತಿ ಹೃದೀಶ್ವರಂ. ಹೀಗೆ ಈ ಹೇಳುವ ಈ ಸುಭಾಷಿತ ಅರ್ಥವೇನೆಂದರೆ, ಈ ನಮ್ಮ ಎಲ್ಲರಲ್ಲಿ ಇರುವ ಜೀವವು ಸುಖವನ್ನೇ ಬಯಸುತ್ತೆ. ಆದರೆ ಈ ಜೀವದ ಮೇಲೆ ಮಾಯೆ ಎಂಬ ಒಂದು ವಿಷಯ ಇದೆಯಲ್ಲ, ಅದು ನಮ್ಮ ಎಲ್ಲರ ಮೇಲೆ ಅದು ಪ್ರಭಾವವನ್ನು ಬೀರುತ್ತದೆ. ಹೀಗೆ ಮಾಯೆಯು ಈ ಜೀವದ ಮೇಲೆ ಪ್ರಭಾವವನ್ನು ಬೀರುವುದರಿಂದ ನಮಗೆ ನಿಜವಾದ ಸಂಗತಿಯು ಕಾಣಿಸುವುದಿಲ್ಲ. ಅಂದರೆ ಸುಖ ಎಲ್ಲಿಂದ ಬರುತ್ತೆ, ಸುಖದ ಮೂಲವೇನು ಎಂಬುದು ಕಾಣದೆ ಗೊತ್ತಾಗದೆ ನಾವು ಯಾರನ್ನು ಧ್ಯಾನ ಮಾಡಿದರೆ ಸುಖ ಸಿಗುತ್ತೋ ಅಂತಹ ಹರಿಯನ್ನು ಧ್ಯಾನ ಮಾಡುವುದನ್ನು ಮರೆಯುವುದ ಹಾಗೆ ಮಾಡಿಬಿಡುತ್ತೆ ಈ ಮಾಯೆ. ಸುಖ ಎಲ್ಲಿಂದ ಬರುತ್ತೆ? ಶ್ರೀಹರಿಯಿಂದ ನಮಗೆ ಸಿಗತ್ತೆ. ಆ ಶ್ರೀಹರಿಯನ್ನೇ ಮರೆತು ಬಿಡುವ ಹಾಗಂತೆ ಮರಮಾಚತ್ತೆ ಈ ಮಾಯೆ ಅಂತ ಈ ಸುಭಾಷಿತದ ಅರ್ಥ. ಈವಾಗ ಮುಂದಕ್ಕೆ ನಮ್ಮ ಕಥೆಯ ಭಾಗಕ್ಕೆ ಹೋಗೋಣ. ಹಿಂದಿನ ಕಥಾಭಾಗದಲ್ಲಿ ಹೇಳಿದ್ದೆ, ದೇವೇಂದ್ರನು ಅವಮಾನವನ್ನು ಮತ್ತು ತನಗೆ ಉಂಟಾದ ದುಸ್ಥಿತಿಯನ್ನು ನೆನೆದು ಒಂದು ತಾವರೆಯ ಹೂವಿನ ಬುಡದಲ್ಲಿ ಅವಿಸಿಕೊಂಡು ಬಿಟ್ಟ ಅಂತ ಹೇಳಿದ್ದೆ. ಅಷ್ಟು ದುಸ್ಥಿತಿ ಇಂದ್ರನದು. ಆಮೇಲೆ ದೇವತೆಗಳೆಲ್ಲ ಸೇರಿಬಿಟ್ಟು ಒಬ್ಬ ಮನುಷ್ಯ, ನಹುಷ ಅನ್ನುವ ಒಬ್ಬ ಮನುಷ್ಯನನ್ನು, ಆತನಿಗೆ ದೇವೇಂದ್ರನ ಪದವಿ ಸಿಗುವುದಕ್ಕೆ ಏನೇನು ಅರ್ಹತೆಗಳು ಬೇಕೋ ಎಲ್ಲ ಇದ್ದು, ಅನೇಕ ಅಶ್ವಮೇಧ ಯಾಗಗಳನ್ನು ಮಾಡಿದ್ದ, ತಪಸ್ವಿಯಾಗಿದ್ದು ಕೂಡ. ಅವನು ತಪಸ್ವಿಯಾಗಿದ್ದರಿಂದ ದೇವೇಂದ್ರನ ಪದವಿಗೆ ಅರ್ಹತೆ ಇತ್ತು. ಆದ್ದರಿಂದ ದೇವತೆಗಳೆಲ್ಲ ಆತನನ್ನು ನೀನು ನಮ್ಮ ಇಂದ್ರನಾಗಿರುವಂತ ಬೇಡಿಕೊಂಡರು. ಅದಂತೆ ನಹುಷ ದೇವತೆಗಳಿಗೆಲ್ಲ ಇಂದ್ರನಾಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸಿದ, ತನ್ನ ಕರ್ತವ್ಯಗಳನ್ನು ನೆರವೇರಿಸ್ತಾ ಇದ್ದ. ಹೀಗಿರುವಾಗ ಎಷ್ಟಾದರೂ ಮನುಷ್ಯ ದೇವೇಂದ್ರನ ಪದವಿ ಬಹಳ ಹೈ ರ್ಯಾಂಕ್ ಪೋಸ್ಟು. ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಅವನ ಕಣ್ಣು ಇಂದ್ರಾಣಿಯ ಮೇಲೆ ಬಿದ್ದಿತು. ಇಂದ್ರಾಣಿಯನ್ನು ಪೀಡಿಸತೊಡಗಿದ, ನೀನು ನನ್ನವಳಾಗಬೇಕು ಅಂತ. ಆದರೆ ಆ ಇಂದ್ರಾಣಿಗೆ ಈತನ ಮೇಲೆ ಸ್ವಲ್ಪವೂ ಇಚ್ಛೆ ಇರಲಿಲ್ಲ. ಹಳೆಯ ಇಂದ್ರನ ಮೇಲೇ ಅವಳಿಗೆ ಪತಿಭಕ್ತಿ ಇದ್ದಿದ್ದು. ಆದ್ದರಿಂದ ಬಹಳ ಮುಜುಗರ, ತೊಂದರೆಗೆ ಒಳಗಾದಳು. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇರುವಾಗ ಈ ಗುರುಗಳು ಬೃಹಸ್ಪತಿಯವರು ಅವರು 10 ವರ್ಷದ ತಪಸ್ಸನ್ನು ಮುಗಿಸಿಕೊಂಡು ಅಲ್ಲಿಗೆ ಬಂದರು. 10 ವರ್ಷ ಅವರು ತಪಸ್ಸು ಮಾಡಿ ಎಲ್ಲೋ ಯಾರೂ ತಿಳಿಯದ ಸ್ಥಳದಲ್ಲಿ ಮಾಡಿದ್ರಲ್ಲ ತಪಸ್ಸು, ಅದನ್ನೆಲ್ಲ ಮುಗಿಸ್ಕೊಂಡು ದೇವಲೋಕಕ್ಕೆ ಬಂದರು. ದೇವಲೋಕಕ್ಕೆ ಬಂದಾಗ ಈ ಇಂದ್ರಾಣಿಯವರು ತನ್ನ ಕಷ್ಟವನ್ನು ಹೇಳಿಕೊಂಡರು. ಈ ಥರ ಈ ನಹುಷ ಅನ್ನೋ ದೇವೇಂದ್ರ ಪೀಡಿಸ್ತಾ ಇದ್ದಾನೆ ಅಂತ. ಆಗ ಅವರು ಒಂದು ಉಪಾಯವನ್ನು ಹೇಳಿಕೊಟ್ರು. ನೀನು ಅಂದರೆ ಇಂದ್ರನಿಗೆ ಹೇಳ್ತಾ ಇದ್ದಾರೆ ಅವರು ಗುರುಗಳು, ನೀನು ಅವನಲ್ಲಿ ಆಸಕ್ತಿ ಇರುವಂತೆ ನಟಿಸು, ಅಷ್ಟೇ ನಟಿಸಬೇಕು. ಅವನಿಗೆ ಒಂದು ನಿಬಂಧನೆಯನ್ನು ವಿಧಿಸು. ಏನು ಅಂದರೆ, ನೀನು ಸಪ್ತ ಋಷಿಗಳಿಂದ ಹೊರಲ್ಪಟ್ಟ ಒಂದು ಪಲ್ಲಕ್ಕಿಯೊಡನೆ ನನ್ನ ಹತ್ತಿರಕ್ಕೆ ಬಾ ಅಂತ ಹೇಳು ಅಂತ ಹೇಳಿಕೊಟ್ಬಿಟ್ರು. ಅದರಂತೆ ಇಂದ್ರಾಣಿ ಹೇಳಿದ್ರು, ನೀನು ಸಪ್ತ ಋಷಿಗಳಿಂದ ಹೊರಲ್ಪಟ್ಟ ಅವರು ಹೊರಬೇಕು, ನೀನು ಆ ಪಲ್ಲಕ್ಕಿಯಿಂದ ನೀನು ಸವಾರಿ ಮಾಡ್ಕೊಂಡು ಬರಬೇಕು ಅಂತ ನಹುಷನಿಗೆ ಹೇಳಿದರು. ಅದರಂತೆ ಏನು ಮಾಡ್ದ, ಅವನು ಎಲ್ಲರನ್ನು ಕರೆದು ಸಪ್ತ ಋಷಿಗಳನ್ನು ಕರೆದು, ನೀವು ನನ್ನನ್ನು ಪಲ್ಲಕ್ಕಿ ಮೇಲೆ ಕೂಡಿಸ್ಕೊಂಡು ಹೊರಟ್ಕೊಂಡು ಬರಬೇಕು ಅಂತ ಹೇಳಿದ್ದಕ್ಕೆ ಅವರು ಒಪ್ಕೊಂಡ್ರು. ಅದರಲ್ಲಿ ಲೀಡರ್ ಯಾರಾಗಿದ್ದರು ಅಂದರೆ ಅಗಸ್ತ್ಯ ಮಹಾಮುನಿಗಳು. ಹೀಗೆ ಸಪ್ತಋಷಿಗಳು ಹೊತ್ಕೊಂಡು ಬರ್ತಾ ಇದ್ದಂಥ ಪಲ್ಲಕ್ಕಿಯಲ್ಲಿ ಬರುವಾಗ ಇವನಿಗೆ ಬಹಳ ಆತುರ, ಇಂದ್ರಾಣಿಯನ್ನು ನೋಡಬೇಕು ಅನ್ನೋದು ಒಂದು ಅವಸರ, ಆತುರ. ಅದರಿಂದ ಎಲ್ಲರನ್ನು ಗದರಿಸ್ತಾ ಇದ್ದ, ಬೇಗ ಬೇಗ ನಡೀರಿ, ಹಾವುಗಳಂತೆ ಬೇಗ ಬೇಗ ಹೋಗಿ ಅಂತ ಗದರಿಸ್ತಾ ಇದ್ದ. ಅಗಸ್ತ್ಯರಿಗೆ ಇದು ಸಹಿಸಿಕೊಳ್ಳೋಕ್ಕೆ ಆಗಲಿಲ್ಲ. ಈ ಗದರೋದು, ಅಟ್ಟೋದು ಇದೆಲ್ಲ ಅವರಿಗೆ ಒಪ್ಪಿಗೆ ಆಗಲಿಲ್ಲ. ಮರ್ಯಾದೆಗೆ
ಮರ್ಯಾದೆಗೆಟ್ಟು ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವರು ಕೋಪ ಬಂದು ಏನು ಮಾಡಿದ್ರು, ಹಾವುಗಳಂತೆ ಬೇಗ ಹೋಗು ಅಂತ ನಮಗೆ ಆಜ್ಞೆ ಮಾಡ್ತೀಯಾ, ನೀನೇ ಹಾವಾಗಿ ಭೂಲೋಕಕ್ಕೆ ಬಿದ್ದು ಸತ್ತು ಹೋಗ್ಬಿಡು ಅಂತ ಶಾಪ ಕೊಟ್ಬಿಟ್ರು. ತಕ್ಷಣವೇ ಅದೇ ಆ ಶಾಪವು ಫಲಿಸಿ ಆ ನಹುಷ ದೇವೇಂದ್ರನು ಭೂಲೋಕಕ್ಕೆ ಬಿದ್ದು ಹಾವಾಗಿ ಅಲ್ಲಿ ಸತ್ತು ಹೋದ. ಹೀಗೆ ಆ ನಹುಷ ಹೋದ ಮೇಲೆ ದೇವತೆಗಳೆಲ್ಲ ಗುರುಗಳು ಬಂದಿದ್ದರಿಂದ ಪ್ರಾರ್ಥಿಸಿದರು, ನಮ್ಮ ಹಳೆ ದೇವೇಂದ್ರ ಎಲ್ಲಿದ್ದಾನೆ ನೋಡಿ ಅವನನ್ನು ನಮಗೆ ಮತ್ತೆ ವಾಪಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವರು ತಮ್ಮ ತಪಶ್ಶಕ್ತಿಯಿಂದ ದೇವೇಂದ್ರ ಎಲ್ಲಿ ಹೂವುಗಳಲ್ಲಿ ಒಂದು ಹೂವಿನ ಬುಡದಲ್ಲಿ ಅವಿಸ್ಕೊಂಡಿದ್ದನ್ನು ಕಂಡು ಹಿಡಿದು ದೇವೇಂದ್ರನೇ ನೀನು ಈಚೆಗೆ ಬಾ ಅಂತ ಕರೆದರು. ಆ ಗುರುಗಳ ಒಂದು ಶಬ್ದ ವಾಯ್ಸು, ಆ ಕಂಠದಿಂದ ಬಂದಂತಹ ಒಳ್ಳೆಯ ಧ್ವನಿಯನ್ನು ಕೇಳಿದವರನ್ನೇ ಇಂದ್ರನಿಗೆ ಪುಡುಕಿಸಾದ, ಆಹಾ ನಮ್ಮ ಗುರುಗಳು ಬಂದಿದ್ದ ಹಾಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಈಚೆಗೆ ಬಂದ ಮೇಲೆ ಅವರು ಹೇಳಿದರು, ಎಂಥ ಗುರುಗಳಿಗೆ ಪಾಪ ಭಾಳ ಕನಿಕರವಾಯಿತು, ದೇವೇಂದ್ರನಿಗೆ ಇಂತಹ ದುಸ್ಥಿತಿ ಬಂದ್ಬಿಡ್ತಲ್ಲ ಅಂತ ಹೇಳಿಬಿಟ್ಟು ಅವರು ಅವನಿಗೆ ಒಂದು ಪರಿಹಾರವನ್ನು ಹೇಳಿಕೊಟ್ರು. ನೋಡಪ್ಪ, ನಿನಗೆ ಪಾಪ ಪರಿಹಾರವಾಗಬೇಕಾದ್ರೆ ನೀನು ಈ ರೀತಿ ಮಾಡಬೇಕು ಅಂತ ಹೇಳಿ ಆತನಿಗೆ ಉಪಾಯ ಹೇಳಿಕೊಟ್ರು. ಈ ಬ್ರಹ್ಮಹತ್ಯಾ ದೋಷ ಎಲ್ಲ ಪಾಪ ಪರಿಹಾರವಾಗಬೇಕಾದ್ರೆ ನಾವೆಲ್ಲರೂ ಭೂಲೋಕಕ್ಕೆ ಹೋಗಬೇಕು. ಭೂಲೋಕಕ್ಕೆ ಹೋಗಿ ಶಿವನನ್ನು ಪ್ರಾರ್ಥಿಸಿದರೆ ನಮಗೆ ಪಾಪ ವಿಮೋಚನೆ ಆಗುವ ಸಂಭವವಿದೆ ಅಂತ ಹೇಳಿ ಎಲ್ಲರೂ ದೇವತೆಗಳು ಎಲ್ಲರೂ ಇಂದ್ರ ಎಲ್ಲ ಮತ್ತೆ ಭೂಲೋಕಕ್ಕೆ ಬಂದರು. ಭೂಲೋಕಕ್ಕೆ ಬಂದು ಕೈಲಾಸ ಪರ್ವತದಲ್ಲಿ ತಾನೇ ಈಶ್ವರ ಇರೋದು, ಅಲ್ಲಿ ಬಂದು ಗಂಗಾ ನದಿಯಲ್ಲಿ ಮಿಂದು ಈಶ್ವರನನ್ನು ಪ್ರದಕ್ಷಿಣೆ ಮಾಡಿ, ಆ ಕೈಲಾಸ ಪರ್ವತವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಪ್ರಾರ್ಥಿಸಿದರು. ಮಂಜಿನಿಂದ ಕೂಡಿರುವ ಕೈಲಾಸ ಪರ್ವತ ಬೆಳ್ಳಗಿದೆ. ಆ ಬೆಳ್ಳಗಿರುವ ಕೈಲಾಸ ಪರ್ವತದ ಹತ್ತಿರ ಬಂದು ಕೇದಾರನಾಥ, ಅಮರನಾಥ, ಕಾಶಿ ಮತ್ತು ಇತರ ಪುಣ್ಯಕ್ಷೇತ್ರಗಳನ್ನು ಅಲ್ಲಿ ಪ್ರಾರ್ಥನೆ ಮಾಡಿ, ಗಂಗಾ ನದಿ, ಸರಸ್ವತಿ ನದಿಗಳಲ್ಲೆಲ್ಲ ಮಿಂದು ಶಿವನನ್ನು ಪ್ರಾರ್ಥನೆ ಮಾಡಿ ಮತ್ತು ಕಾಶಿಗೆ ಬರ್ತಾರೆ. ಕಾಶಿಗೆ ಬಂದು ಅಲ್ಲಿಯೂ ಈಶ್ವರನ ಪ್ರಾರ್ಥನೆ ಮಾಡ್ತಾರೆ. ಆದರೆ ಇದೆಲ್ಲ ಮಾಡಿದರೂ ಕೂಡ ಯಾವ ಫಲವೂ ಸಿಕ್ಕಿದ ಹಾಗೆ ಕಾಣುವುದಿಲ್ಲ. ಆವಾಗ ಏನು ಮಾಡ್ತಾರೆ, ಇಲ್ಲದೇ ಇದ್ದರೆ ಸಾಲದು, ನಾವು ಇನ್ನೂ ದಕ್ಷಿಣ ಭಾಗಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲರೂ ದೇವತೆಗಳು, ಈ ಬ್ರಹ್ಮದೇವರು, ಇಂದ್ರ ಎಲ್ಲರೂ ದಕ್ಷಿಣಕ್ಕೆ ಎಲ್ಲ ಪ್ರಯಾಣ ಮಾಡಿ ಕಾಡುಗಳಲ್ಲಿ ಪ್ರಯಾಣ ಮಾಡಿ ಬರ್ತಾರೆ. ಬಂದರೆ ಅದು ಒಂದು ಸುಂದರವಾದ ಸ್ಥಳಕ್ಕೆ ಬಂದರೆ ಏನಾಗುತ್ತೆ ಅಂತಂದರೆ, ಒಂದು ಕಾಡಿನಲ್ಲಿ ಪ್ರವೇಶ ಮಾಡ್ತಾ ಇರುವ ಹಾಗೆಯೇ ದೇವೇಂದ್ರನ ಶರೀರದ ಬಣ್ಣವು ಪ್ರಕಾಶಮಾನವಾಗಿ ಬದಲಾಗುತ್ತೆ. ಜಿಂಕೆ ಮರಿಗಳು ಹುಲಿಯ ಮೊಲೆಯಿಂದ ಹಾಲು ಕುಡಿಯುತ್ತಿರುವ ವಿಚಾರ, ಈ ಸಂಗತಿಗಳೆಲ್ಲ ಆಶ್ಚರ್ಯಕರವಾದ ಸಂಗತಿಗಳು ನಡೆಯುವಂಥ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ. ಅಲ್ಲಿ ಸೊಗಸಾದ ಗಂಧದ ಮರಗಳು, ಒಳ್ಳೆಯ ತಾಮರೆ ಹೂವುಗಳು, ಅಂದರೆ ಬಂಗಾರದ ತಾಮರೆಗಳು ಬಿಡುವಂತಹ ಹೂವುಗಳು ಈ ಪ್ರದೇಶದಲ್ಲಿ ಇವರು ಬಂದಾಗ ಇವರಲ್ಲಿ ಮಾರ್ಪಾಡು ಗೊತ್ತಾಗುತ್ತೆ. ದೇವೇಂದ್ರನಿಗೆ ತನ್ನ ಶರೀರದ ಕಪ್ಪು ಬಣ್ಣವು ಹೋಗಿ ಮೊದಲಿನಂತೆ ಒಳ್ಳೆಯ ಶರೀರದ ಕಾಂತಿಯು ಪ್ರಕಾಶಿಸುತ್ತದೆ. ಆದ್ದರಿಂದ ಈ ಪ್ರದೇಶ ನಮಗೆ ಸರಿಯಾದ ಪ್ರದೇಶವಾಗಿದೆ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಶಿವಲಿಂಗದ ಸ್ಥಳ ಸಿಗತ್ತೆ. ಆ ಶಿವಲಿಂಗದ ಸ್ಥಳ ಬಂದಾಗ ಎಲ್ಲರೂ ಅಲ್ಲಿ ನಮಸ್ಕಾರ ಮಾಡಿ ಅಲ್ಲಿದ್ದ ಶಿವನಿಗೆ ತಾವರೆ ಹೂವುಗಳಿಂದ ಪೂಜೆ ಮಾಡಿ ನಮಸ್ಕರಿಸಿ ಈಶ್ವರನನ್ನು ಪ್ರಾರ್ಥಿಸ್ತಾರೆ. ಆ ಪ್ರದೇಶಕ್ಕೆ ಕದಂಬವನ ಅಂತ ಹೇಳಿ ಹೆಸರಿದೆ. ಅಲ್ಲಿ ಶಿವಲಿಂಗವನ್ನು ದೇವೇಂದ್ರನು ಏನು ಮಾಡ್ತಾನೆ, ಆವಾಗ ಹೊಸದಾದ ತಾವರೆ ಹೂವುಗಳು ದೇವಲೋಕದಿಂದ ತರಿಸಿ ಮತ್ತು ಮಿಕ್ಕ ಪೂಜಾ ಸಾಮಗ್ರಿಗಳನ್ನೆಲ್ಲ ದೇವಲೋಕದಿಂದ ತರಿಸಿ ಭಕ್ತಿಯಿಂದ ಧ್ಯಾನಿಸಿ ಈಶ್ವರನನ್ನು ಪೂಜೆ ಮಾಡ್ತಾನೆ. ಪೂಜೆ ಮಾಡಿದರೆ
ಆ ಮರದ ಕೆಳಗೆ ಇದ್ದ ಶಿವಲಿಂಗನ ಪೂಜೆ ಮಾಡ್ತಾನೆ. ಆಮೇಲೆ ಅಲ್ಲಿ ಒಂದು ಮಂಟಪ 8 ಆನೆಗಳಿಂದ ಹೊರಲ್ಪಟ್ಟ ಒಂದು ಮಂಟಪವನ್ನು ಕಟ್ಟಿಸಿ ಶಿವನಿಗೆ ಒಂದು ಗೋಪುರ ಇದನ್ನೆಲ್ಲ ಕಟ್ಟಿಸ್ತಾನೆ. ಇದರಿಂದ ಪರಮೇಶ್ವರನಿಗೆ ಪ್ರೀತಿಯಾಗುತ್ತೆ. ಅಪ್ಪ ದೇವೇಂದ್ರ, ನೀನು ಬಹಳ ಕಷ್ಟಪಟ್ಟು ನನ್ನ ಪ್ರೀತಿಯನ್ನು ಗಳಿಸಿಕೊಂಡಿರುವೆ. ಆದ್ದರಿಂದ ಇನ್ನು ಮೇಲೆ ನಿನಗೆ ಎಲ್ಲ ಪಾಪಗಳು, ಬ್ರಹ್ಮಹತ್ಯೆ ದೋಷಗಳು ಎಲ್ಲ ನಿವಾರಣೆ ಆಗಿಬಿಡುತ್ತವೆ. ನೀನು ಯಥಾಸ್ಥಿತಿಯಲ್ಲಿ ದೇವೇಂದ್ರ ಲೋಕಕ್ಕೆ ಹೋಗಿ ನಿನ್ನ ಕರ್ತವ್ಯಗಳನ್ನು ನಿರ್ವಹಿಸುವಂಥ ಪರಮೇಶ್ವರನು ಆತನಿಗೆ ಆಶೀರ್ವಾದ ಮಾಡ್ತಾರೆ. ಆ ಶಿವಲಿಂಗವೇ ಚೊಕ್ಕನಾಥನ್ ಅಥವಾ ಸುಂದರೇಶ್ವರರ್ ಅಂತ ಹೆಸರಾಗಿರುವ ಶಿವಲಿಂಗ. ಅಲ್ಲಿ ಮೀನಾಕ್ಷಿ ದೇವರು ಕೂಡ ನೆಲೆಸಿರ್ತಾರೆ. ಹೀಗೆ ದೇವೇಂದ್ರನಿಗೆ ಅವರು ಆಶೀರ್ವಾದ ಮಾಡಿ, ದೇವೇಂದ್ರ ಲೋಕಕ್ಕೆ ನೀನು ಹೋಗಬಹುದು, ನಿನ್ನ ಪಾಪಗಳೆಲ್ಲ ಪರಿಹಾರವಾದವು ಅಂತ ಹೇಳಿ ಪರಮೇಶ್ವರನಿಂದ ಆಜ್ಞೆ ಪಡೆದು ಪರಮೇಶ್ವರನ ಆಶೀರ್ವಾದವನ್ನು ಪಡೆದು ದೇವೇಂದ್ರನು ಮತ್ತೆ ಪುನಃ ವಿಜೃಂಭಣೆಯಿಂದ ದೇವಲೋಕಕ್ಕೆ ಹೋಗಿ ತನ್ನ ಪದವಿಯನ್ನು ಗ್ರಹಿಸಿಕೊಂಡು ರಾಜ್ಯಭಾರ ಮಾಡ್ತಾನೆ ಅನ್ನುವ ಸ್ಥಿತಿಗೆ ಬಂದು ಇಲ್ಲಿ ದೇವೇಂದ್ರನ ಪಾಪಗಳು ಹೇಗೆ ಪರಿಹಾರವಾದವು ಅನ್ನೋ ಈ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ಸ್ಥಳವೇ ಈಗ ಮಧುರೈ ಅಂತ ಪ್ರಸಿದ್ಧವಾಗಿ ಮೀನಾಕ್ಷಿ ಅಮ್ಮನವರ ಒಂದು ದೇವಸ್ಥಾನವಾಗಿ ಪ್ರಸಿದ್ಧವಾಗಿದೆ. ಎಲ್ಲರೂ ಇಲ್ಲಿಗೆ ಬಂದು ಈ ಸ್ಥಳಕ್ಕೆ ಬಂದು ದರ್ಶನವನ್ನು ಪಡೀತಾ ಇದ್ದಾರೆ. ಮುಂದಿನ ಕಥೆಯಲ್ಲಿ ಏನು ಇದೆ ಅನ್ನೋದನ್ನು ನೋಡೋಣ. ಮುಂದಿನ ಪ್ರಸಂಗ ಯಾವುದು ಅಂತ ನೋಡೋಣ. ಇದಕ್ಕೆ ವೆಳ್ಳೆಯಾಣೈ ಶಾಪಂ ತೀರ್ಥ ಪಡಲಂ ಅಂತ ಹೆಸರಿದೆ. ಅಂದರೆ ಬಿಳಿ ಆನೆಯ ಶಾಪವು ಹೇಗೆ ನಿವಾರಣೆ ಆಯಿತು ಅನ್ನುವ ವಿವರಣೆ ಈ ಪ್ರಸಂಗದಲ್ಲಿ ತಿಳಿಸಲ್ಪಟ್ಟಿದೆ. ಪವಿತ್ರವಾದ ನದಿಗಳಲ್ಲಿ ಗಂಗಾ ನದಿ ಒಂದು. ಈ ನದಿ ಹೇಗೆ ಭೂಲೋಕಕ್ಕೆ ಬಂತು ಅಂತಂದರೆ, ಭಗೀರಥ ಅನ್ನುವ ಮಹನೀಯ ಅವರ ಸತತ ಪ್ರಯತ್ನದಿಂದ ಅವರ ಪಿತೃಗಳಿಗೆ ಅವರ ಹಿಂದಿನ ಅವರಿಗೆಲ್ಲ ಮುಕ್ತಿ, ಅವರೆಲ್ಲ ಮಹಾಪಾಪ ಮಾಡಿದ್ರು ಅಂತ ಕಾಣುತ್ತೆ. ಆ ಪಾಪ ವಿಮೋಚನೆ ಆಗಿ ಅವರಿಗೆ ಮುಕ್ತಿ ದೊರೆಯಬೇಕು ಅಂತ ಹೇಳಿ ದೇವಲೋಕದಿಂದ ಈ ಗಂಗಾ ನದಿಯನ್ನು ಭೂಲೋಕಕ್ಕೆ ತಂದಿಳಿಸಿದರು. ಅದು ಶಿವನ ಜಟೆಯಲ್ಲಿ ಅಡಗಿಕೊಂಡಿದ್ದಿತ್ತು. ಇದೆಲ್ಲ ಕಥೆ ಗೊತ್ತಿರೋದು. ಇಂಥ ಗಂಗಾ ನದಿಯ ತೀರದಲ್ಲಿ ಕಾಶಿನಗರವಿದೆ. ದೂರ್ವಾಸ ಮಹರ್ಷಿಗಳು ಅಂತ ಪ್ರಸಿದ್ಧವಾದ ಮಹರ್ಷಿಗಳು ಈಶ್ವರನ ಅವತಾರವೆಂದೇ ಪರಿಗಣಿಸಲ್ಪಟ್ಟಿದ್ದಾರೆ. ಇವರ ಒಂದು ವಿಶೇಷ ಗುಣವೇನು ಅಂದರೆ ಯಾವಾಗಲೂ ಕೋಪ ಮೂಗಿನ ಮೇಲೆಯೇ ಇರುತ್ತೆ ಇವರಿಗೆ, ದೂರ್ವಾಸ ಮಹರ್ಷಿಗಳಿಗೆ. ಅಂದರೆ ಇವರಿಗೆ ಕೋಪ ಬಂತು ಅಂದರೆ ತಕ್ಷಣ ಶಾಪ ಕೊಟ್ಬಿಡ್ತಾರೆ. ಅಂತಹ ಪ್ರಸಿದ್ಧವಾದ ಮಹರ್ಷಿಗಳು, ದೂರ್ವಾಸ ಮಹರ್ಷಿಗಳು ಈ ಗಂಗಾ ನದಿಯ ತೀರದಲ್ಲಿರುವ ಕಾಶಿನಗರದ ಸಮೀಪದಲ್ಲಿ ಒಂದು ಶಿವನ ಪೂಜೆಯನ್ನು ಮಾಡ್ತಾರೆ. ಶಿವನ ಪೂಜೆಯನ್ನು ಮಾಡಿ ಪ್ರತಿನಿತ್ಯವೂ ಪೂಜೆ ಮಾಡ್ತಾರೆ. ಶಿವನನ್ನು ಗಂಗಾ ನದಿಯಲ್ಲಿ ಮಿಂದು ಶಿವನ ಪೂಜೆಯನ್ನು ಪ್ರತಿನಿತ್ಯವೂ ಮಾಡಿದ್ರಿಂದ ಈಶ್ವರನಿಗೆ ಪ್ರೀತಿ ಉಂಟಾಗಿ ಇವರ ಮೇಲೆ ಒಂದು ಹೂವನ್ನು ಪ್ರಸಾದಿಸ್ತಾರೆ. ಅದು ಎಂಥದ್ದು? ಬಂಗಾರದ ಹೂವು ಈಶ್ವರನಿಂದ ದುರ್ವಾಸರಿಗೆ ಕೊಡಲ್ಪಟ್ಟಿತು. ಅದನ್ನು ದೇವರ ಪ್ರಸಾದವೆಂದೇ ಅಂತ ಸ್ವೀಕರಿಸಿ ಬಹಳ ವಿನಯ ಭಕ್ತಿಗಳಿಂದ ತಗೊಂಡು ದೇವಲೋಕಕ್ಕೆ ಬರ್ತಾರೆ. ದೇವಲೋಕಕ್ಕೆ ಬಂದರೆ ಯಥಾಪ್ರಕಾರ ದೇವೇಂದ್ರನು ಮದೋನ್ಮತ್ತನಾಗಿ ಐರಾವತದ ಮೇಲೆ ಕುಳಿಸ್ಕೊಂಡು ಟಿವಿಯಾಗಿ ಬರ್ತಾ ಇರ್ತಾನೆ. ಈ ದೂರ್ವಾಸ ಮಹರ್ಷಿಗಳು ಬರೋದು ಕಣ್ಣಿಗೆ ಬೀಳೋದಿಲ್ಲ ಆತನಿಗೆ. ಆದರೂ ಕೂಡ ದೂರ್ವಾಸ ಮಹರ್ಷಿಗಳು ಏನು ಮಾಡ್ತಾರೆ, ಈ ಬಂಗಾರದ ಹೂವನ್ನು, ದೇವರ ಪ್ರಸಾದವನ್ನು ಸರಿಯಾಗಿ ಕೊಡಬೇಕಾದ ವ್ಯಕ್ತಿ ಯಾರು ಅಂತಂದರೆ, ಅರ್ಹನಾದ ವ್ಯಕ್ತಿ ಯಾರು ಅಂತಂದರೆ ದೇವೇಂದ್ರನೇ ಅಂತ ಹೇಳಿಬಿಟ್ಟು ದೇವೇಂದ್ರನ ಕೈಗೆ ಕೊಡ್ತಾರೆ. ಆ ಬಂಗಾರದ ಹೂವನ್ನು, ತಾವರೆ ಹೂವು, ಅದನ್ನು ದೇವೇಂದ್ರನು ಅಲಕ್ಷ್ಯದಿಂದ ಸ್ವೀಕರಿಸ್ತಾನೆ. ಏನು ಅಂತ ಕೂಡ ಅದನ್ನು ಗಮನಿಸುವುದು ಕೂಡ ಇಲ್ಲ. ಹಾಗೆ ಕೈಯಲ್ಲಿ ತೆಗೆದುಕೊಂಡು ಆನೆ ಮೇಲೆ ಸವಾರಿ ಮಾಡ್ತಾ ಇದ್ದಾನಲ್ಲ ದೇವೇಂದ್ರ, ಆ ಆನೆಯ ತಲೆಯ ಹಿಂಭಾಗಕ್ಕೆ ಆ ಹೂವನ್ನು ಇಡ್ತಾನೆ. ಆನೆ ಏನು ಮಾಡುತ್ತೆ, ದೇವೇಂದ್ರನಿಗೆ ಎಷ್ಟು ಒಂದು ಗರ್ವವೋ ಆ ಆನೆಗೂ ಅಷ್ಟೇ ಗರ್ವವಿದೆ ಆ ಕ್ಷಣದಲ್ಲಿ.
ಅದೇನು ಮಾಡ್ತು, ಸೊಂಡಲಿನಿಂದ ಆ ಹೂವನ್ನು ನೆಲಕ್ಕೆ ಕೆಡವಿ ಅದನ್ನು ತುಳಿದು ಧ್ವಂಸ ಮಾಡಿತು. ಇದನ್ನು ದೂರ್ವಾಸರು ನೋಡ್ತಾ ಇದ್ದಾರೆ. ಮಹಾಕೋಪ ಬಂದ್ಬಿಡ್ತು ದೂರ್ವಾಸರಿಗೆ. ದೂರ್ವಾಸರು ಅಂದರೆ ಕೋಪದ ಋಷಿಗಳೇ. ಯಾವಾಗ ಕೆಂಪಾದ ಕಣ್ಣುಗಳಿಂದ ಬೆಂಕಿ ಸುರಿಸ್ತಾ ಇದ್ದಾರೆ ಕಣ್ಣುಗಳಿಂದ, ಅಷ್ಟು ಕೋಪದಿಂದ ದೇವೇಂದ್ರನಿಗೆ ಶಾಪ ಕೊಟ್ಟರು. ಪಾಂಡ್ಯರಾಜನಿಂದ ಈಟಿಯಿಂದ ನಿನ್ನ ತಲೆಯು ಹೊರಟು ಹೋಗಲಿ. ಈ ಆನೆಯು ತನ್ನ ಬಿಳಿಯ ಬಣ್ಣವನ್ನು ಕಳೆದುಕೊಂಡು ಭೂಲೋಕದಲ್ಲಿ ಇಳಿದು ಕಾಡಾನೆಯಾಗಿ ಹುಚ್ಚಾಗಿ ಎಲ್ಲಂದರಲ್ಲಿ ಅಲೆಯುತ್ತಿರಲಿ ಅಂತ ತನ್ನ ಕಮಂಡಲುವಿಂದ ನೀರನ್ನು ತೆಗೆದು ಇಂದ್ರನಿಗೂ ಮತ್ತು ಆನೆಗೂ ಪ್ರೋಕ್ಷಣೆ ಮಾಡಿಬಿಟ್ರು. ತಕ್ಷಣವೇ ಆ ಕ್ಷಣದಲ್ಲಿ ದೇವೇಂದ್ರನಿಗೆ ತಾನು ಮಾಡಿದ ತಪ್ಪು ಅರಿವಾಗಿ ದೂರ್ವಾಸರಲ್ಲಿ ಬೇಡಿಕೊಂಡ, ಅಪ್ಪ ನೀವು ಈ ಥರ ಶಾಪ ಕೊಟ್ಬಿಟ್ರಲ್ಲ, ಪರಿಹಾರ ಸೂಚಿಸಿ ನನಗೆ ಪಾಂಡ್ಯರಾಜನ ಈಟಿಯಿಂದ ನಿನ್ನನ್ನು ತಲೆಯು ಹತವಾಗಲಿ, ಕತ್ತರಿಸಿ ಹೋಗಲಿ ಅಂತ ಶಾಪ ಕೊಟ್ಟಿದ್ದು ದೇವೇಂದ್ರನಿಗೆ. ತಕ್ಷಣವೇ ದೇವೇಂದ್ರನು ಅವರಿಗೆ ನಮಸ್ಕಾರ ಮಾಡಿ ಈ ರೀತಿ ಶಾಪ ವಿಮೋಚನೆ ನಮಗೆ ತಿಳಿಸಿ ಈ ಶಿಕ್ಷೆ ಬೇಡ ಅಂತ ಪ್ರಾರ್ಥನೆ ಮಾಡಿದ್ದರಿಂದ ದೇವೇಂದ್ರನಿಗೆ ಅವ್ರು ಹೇಳಿದರು, ಆಗಲಿ ಅಪ್ಪ, ನೀನು ಪಾಂಡ್ಯರಾಜನ ಏಟು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಆದರೆ ನಿನ್ನ ತಲೆಯು ಪಾರಾಗಿ ಕಿರೀಟವು ಮಾತ್ರ ಹೋಗುತ್ತೆ, ನೀನು ಉಳ್ಕೊಳ್ತೀಯ ಅಂತ ಆತನಿಗೆ ಶಾಪದ ವಿಮೋಚನೆಯನ್ನು ಹೇಳಿದರು. ಆಮೇಲೆ ಆ ಆನೆಗೆ ಭೂಲೋಕದಲ್ಲಿ ನೀನು ಹುಚ್ಚಾಗಿ 100 ವರ್ಷ ಅಲಿಬೇಕು, ಎಲ್ಲಿಂದ ಅಲ್ಲಿ ಹುಚ್ಚಾನೆಯಾಗಿ ನಡಿಬೇಕು ಅಂತ ಹೇಳಿದ ಶಾಪವನ್ನು ಕೊಡ್ತಾರೆ. ಅದೇ ರೀತಿ ಆ ಆನೆ ಭೂಲೋಕದಲ್ಲಿ ಬಂದು ಕಾಡುಗಳಲ್ಲೆಲ್ಲ ಹುಚ್ಚಾಗಿ ಅಲಿತಾ ಇದ್ದಾಗ ಅದು 100 ವರ್ಷ ಕಳಿಬೇಕು, 1 ವರ್ಷ ಅಲ್ಲ 100 ವರ್ಷ ಆ ರೀತಿ ಕಳೆದಾಗ ಆ ಕದಂಬವನಕ್ಕೆ ಬರುತ್ತೆ. ಕದಂಬವನದಲ್ಲಿ ಬಂದು ಅಲ್ಲಿ ಆ ಒಂದು ಕೊಳದಲ್ಲಿ ಸ್ನಾನ ಮಾಡುತ್ತೆ. ಅಂದರೆ ಅದಕ್ಕೆ ಶಾಪ ವಿಮೋಚನೆಯಾಗುವ ಕಾಲವು ಸನ್ನಿಹಿತವಾಗಿದ್ದರಿಂದ ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡುತ್ತೆ. ಸ್ನಾನ ಮಾಡಿದ ತಕ್ಷಣ ಅದರ ಕಪ್ಪು ಬಣ್ಣ ಎಲ್ಲ ಹೋಗಿ, ಇದು ನಡೆಯೋದಕ್ಕೆ 100 ವರ್ಷಗಳು ಸಾಮಾನ್ಯವಾದ್ದಲ್ಲ, 100 ವರ್ಷಗಳಾದ ಮೇಲೆ ಇದಾಗಿರೋದು. ಅದರ ಶಾಪ ವಿಮೋಚನೆಯಾಗಿ ಕಪ್ಪು ಬಣ್ಣವು ಹೋಗಿ ಕಾಂತಿಯುತವಾದ ಬಿಳಿಯ ಆನೆಯಾಗಿ ಪರಿವರ್ತಿತವಾಗುತ್ತೆ. ದೇವೇಂದ್ರನು ಮತ್ತು ಇತರ ಎಲ್ಲರೂ ಈ ಮಹರ್ಷಿಗಳನ್ನು ಕೃತ್ಪೂರ್ವಕವಾಗಿ ವಂದಿಸಿ ಆ ಪ್ರದೇಶಕ್ಕೆ ಬಂದರಲ್ಲ, ಕಾಡಿನಲ್ಲಿ ಅಲ್ಲಿದ್ದ ಸ್ವರ್ಣತಾವರೆಯ ಕೊಳದಲ್ಲಿ ದೇವೇಂದ್ರ ಮತ್ತು ದೇವತೆಗಳು ಎಲ್ಲರೂ ಸ್ನಾನ ಮಾಡಿ ಅಲ್ಲಿಯೇ ಒಂದು ಶಿವಲಿಂಗ ಬರುತ್ತೆ. ಆ ಶಿವಲಿಂಗಕ್ಕೆ ಪೂಜೆ ಮಾಡ್ತಾರೆ. ಆಗ ಅಲ್ಲಿ ಸ್ನಾನ ಮಾಡಿದ ತಕ್ಷಣ ಎಲ್ಲರಿಗೂ ತಮ್ಮ ಜನ್ಮದ ಅಂದರೆ ದೇವೇಂದ್ರನು ತಾನು ಹೇಗಿದ್ದೆ, ದೇವತೆಗಳಲ್ಲೂ ಹೇಗಿದ್ದರು ಅದೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಆ ಲಿಂಗವನ್ನು ಅವರೆಲ್ಲ ಕೊಳದಿಂದ ತಂದ ನೀರಿನಿಂದ ಅಭಿಷೇಕ ಮಾಡಿ ತಾವರೆ ಹೂವುಗಳಿಂದ ಅರ್ಚನೆ ಮಾಡಿ ಆನೆ ಏನು ಮಾಡುತ್ತೆ, ಮುಂಗಾಲುಗಳಿಂದ ಮೇಲಕ್ಕೆತ್ತಿ ಶಿವನಿಗೆ ನಮಸ್ಕಾರ ಮಾಡುವ ಹಾಗೆ ಅನೇಕ ದಿನಗಳು ಈ ರೀತಿ ಪೂಜಾ ಕರ್ಮಗಳನ್ನು ಮಾಡ್ತಾರೆ. ದೇವೇಂದ್ರನು ಕೂಡ ಪ್ರತಿದಿನವೂ 3 ಬಾರಿ ಈಶ್ವರನಿಗೆ ಪೂಜೆಯನ್ನು ಮಾಡಿ, ಸ್ನಾನ ಮಾಡಿ ಪೂಜೆಯನ್ನು ಮಾಡಿ ಮಹಿಮೆಯನ್ನು ತನ್ನ ಪಾಪಗಳ ವಿಮೋಚನೆಯನ್ನು ಕಂಡುಕೊಳ್ತಾನೆ. ಆನೆಯೂ ಕೂಡ ಇದು ಆ ನದಿಯಲ್ಲಿ ಆ ಕೊಳದಲ್ಲಿ ಮಿಂದು ಬಂದು ಈಶ್ವರನಿಗೆ ಪ್ರತಿದಿನವೂ ಪೂಜೆ ಮಾಡಿದ್ರಿಂದ ಈಶ್ವರನಿಗೆ ಪ್ರೀತಿಯಾಗುತ್ತೆ. ಈಶ್ವರನಿಗೆ ಹೇಳ್ತಾನೆ, ಏನು ಬರಬೇಕು, ನೀನು ಮಾಡಿದ ಪೂಜೆಯಿಂದ ನನಗೆ ಬಹಳ ತೃಪ್ತಿಯಾಗಿದೆ ಅಂತ ಆನೆಯನ್ನು ಉದ್ದೇಶಿಸಿ ಹೇಳಿ, ನಿನಗೇನು ಬರಬೇಕು ಕೇಳು ಅಂತ ಆನೆಯನ್ನು ಪ್ರಚೋದಿಸ್ತಾರೆ ಈಶ್ವರನು. ಆಗ ಆನೆಯು ಹೇಳುತ್ತೆ, ನನಗೆ 8 ಆನೆಗಳು ಹೊತ್ತಿರುವಂತಹ ನಿನ್ನ ಮಂಟಪವಿದೆಯಲ್ಲ, ಆ ಮಂಟಪದಲ್ಲಿ ನಾನು ಕೂಡ ಒಬ್ಬ ಆನೆಯಾಗಿರಬೇಕು ಅಂತ ನನಗೆ ಪ್ರಸಾದವನ್ನು ಕರುಣಿಸಿ ಅಂತ ಕೇಳ್ಕೊಳುತ್ತೆ ಆನೆ. ಅದು ಮೊದಲಿನ ತರಹವೇ ಒಳ್ಳೆಯ ಆನೆಯಾಗುತ್ತೆ. ಆಗ ಈಶ್ವರನು ಹೇಳ್ತಾನೆ, ನೀನು ದೇವಲೋಕಕ್ಕೆ ಹೋಗಿ ಯಥಾ ಪ್ರಕಾರ ದೇವೇಂದ್ರನಿಗೆ ಸೇವೆ ಮಾಡು. ದೇವೇಂದ್ರನಿಗೆ ನೀನು ಸೇವೆ ಮಾಡಿದರೆ ನನ್ನ ಸೇವೆಯನ್ನೇ ಮಾಡದಂತೆ ಆಗುತ್ತದೆ ಅಂತ ಹೇಳಿ ಅದಕ್ಕೆ ಆಶೀರ್ವಾದವನ್ನು ಮಾಡಿ ಅನುಗ್ರಹವನ್ನು ಮಾಡಿ ದೇವಲೋಕಕ್ಕೆ ಕಳಿಸ್ಕೊಡ್ತಾರೆ. ದೇವೇಂದ್ರನು ಯಥಾ ಪ್ರಕಾರ ಇಂದ್ರಲೋಕಕ್ಕೆ ಬಂದು ತನ್ನ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾನೆ. ಈ ರೀತಿ ಆನೆಗೆ ತನ್ನ ಶಾಪವು ಹೇಗೆ ಪರಿಹಾರವಾಯಿತು ಎಂಬ ವಿಚಾರವನ್ನು
ಈ ಕಥೆ ಮೂಲಕ ತಿಳಿಸಲಾಗಿದೆ. ಇದೂ ಸಹ ಮಧುರೆಯಲ್ಲಿ ಕದಮಭವನದಲ್ಲಿ ಇರುವ ಮಧುರೆಯಲ್ಲಿ ನಡೆದ ಘಟನೆಯೇ. ಇದು ಮಧುರೆಯ ನಗರದಲ್ಲಿ ನಡೆದಿದ್ದು. ಈ ಕಥೆಗಳೆಲ್ಲ ನಡೆಯುವುದೆಲ್ಲ ಮಧುರೆಯಲ್ಲಿಯೇ, ಅದನ್ನು ಮೊದಲೇ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ.